ಮೈಸೂರಿನಲ್ಲಿ ಉದ್ಯಮಿಯೊಬ್ಬರ ಅಪಹರಣ ಪ್ರಕರಣ ನಡೆದಿದೆ. ಆದರೆ ಅಪಹರಣ ನಡೆದ ಕೆಲವೇ ಗಂಟೆಗಳಲ್ಲಿ ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು. ಮೈಸೂರಿನಲ್ಲಿ ಸಿನಿಮಾ ಶೈಲಿಯಲ್ಲಿ ಕಿಡ್ನಾಪರ್ಸನ್ನು ಲಾಕ್ ಮಾಡಿದ್ದಾರೆ. ರಿಯಲ್ ಎಸ್ಟೇಟ್ ಉದ್ಯಮಿ ಕಿಡ್ನಾಪ್ ಮಾಡಿ 30 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಉದ್ಯಮಿ ಲೋಕೇಶ್ ಕಿಡ್ನಾಪ್ ಮಾಡ್ತಾರೆ ಆರೋಪಿಗಳು. ಕಿಡ್ನಾಪ್ ಮಾಡಿಬಿಟ್ಟು ಟಾಟಾ ಸುಮೋದಲ್ಲಿ ಬಂದು 5 ಜನ ಲೋಕೇಶ್ ಅನ್ನೋರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ ವಿಜಯನಗರ ಏರಿಯಾದಲ್ಲಿ. ಲೋಕೇಶ್ ಪತ್ನಿಗೆ ಕರೆ ಮಾಡಿ ಹಣಕ್ಕೆ ಡಿಮ್ಯಾಂಡ್ ಇಡ್ತಾರೆ. 30 ಲಕ್ಷ ಕೊಟ್ಟರೆ ಬಿಡ್ತೀವಿ, ಇಲ್ಲಾಂದರೆ ಬಿಡಲ್ಲ ಅಂತ. ಬಟ್ ಆತನ ಹೆಂಡತಿ ಪ್ಯಾನಿಕ್ ಆಗಿಲ್ಲ, ಇಮ್ಮಿಡಿಯೇಟ್ ಆಗಿ ಹೋಗಿ ವಿಜಯನಗರ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ದೂರಿನ ಅನ್ವಯ ಕಿಡ್ನ್ಯಾಪ್ ಆದ ಸ್ವಲ್ಪ ದೂರದಲ್ಲೇ ಪೊಲೀಸರು 5 ಜನರನ್ನ ಲಾಕ್ ಮಾಡಿದ್ದಾರೆ. ತುಂಬ ಕಡೆ ಏನಾಗುತ್ತೆ ಇಂಥ ಕಿಡ್ನ್ಯಾಪ್ ಕೇಸ್ಗಳಲ್ಲಿ ದುಡ್ಡಿಗೆ ಡಿಮ್ಯಾಂಡ್ ಇಟ್ಟರೆ ಏನಾದರೂ ಪ್ರಾಣಕ್ಕೆ ಹಾನಿ ಮಾಡಿಬಿಡ್ತಾರೋ ಏನೋ ಅಂತ ಕೆಲವರು ದುಡ್ಡು ಕೊಟ್ಬಿಡ್ತಾರೆ. ಪೊಲೀಸರು ಹೇಳೋದೇನು, ನಮಗೆ ಇಮಿಡಿಯೇಟಾಗಿ ವಿಷಯ ತಿಳಿಸಿ. ಅದು ಏನು ಅವ್ರು ಏನು ಮಾಡಿದ್ದಾರೆ, ಈ ಉದ್ಯಮಿಯ ಮೊಬೈಲಿಂದನೇ ಹೆಂಡತಿ ಕಾಲ್ ಮಾಡಿಬಿಟ್ಟು ದುಡ್ಡಿಗೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಆ ಟವರ್ ಲೊಕೇಶನ್ ಅದು ಇದು ಎಲ್ಲನೂ ಸರ್ಚ್ ಮಾಡಿದ ಪೊಲೀಸರು ಇವರೇನು ತುಂಬ ದೂರ ಹೋಗಿಲ್ಲ ಅಂತ ಗೊತ್ತಾಗುತ್ತೆ. ಇಮ್ಮಿಡಿಯೇಟಾಗಿ ಟ್ರ್ಯಾಕ್ ಮಾಡಿ 5 ಜನರನ್ನ ಅರೆಸ್ಟ್ ಮಾಡಿ. ಈಗ ಈ 5 ಜನ ಯಾರು, ಇವ್ರ ಹಿನ್ನೆಲೆ ಏನು, ಯಾವ ಥರ ಇವ್ರು ಕಿಡ್ನ್ಯಾಪ್ ಪ್ಲ್ಯಾನ್ ಮಾಡಿದ್ರು, ಈ ಹಿಂದೆ ಏನಾದರೂ ಈ ಥರದ ಕೃತ್ಯಗಳಲ್ಲಿ ಇವ್ರು ಭಾಗಿಯಾಗಿದ್ರಾ, ಎಲ್ಲ ಗೊತ್ತಾಗಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೊಂಡ. KP, ಯಾವ ಸಂದರ್ಭದಲ್ಲಿ ಪೊಲೀಸರನ್ನ ನಾವು ಮೀಟ್ ಮಾಡಬೇಕು, ಯಾವ ಸಂದರ್ಭದಲ್ಲಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡಬೇಕು ಅನ್ನೋದಕ್ಕೆ ಒಂದು ಎಕ್ಸಾಕ್ಟ್ ಉದಾಹರಣೆ ಈ ಪ್ರಕರಣ ಅಂತ ಅನ್ಕೋತೀನಿ. ಸೊ ಹೇಗೆ ನಡೀತು ಓವರ್ ಆಲ್ ಆಪರೇಷನ್? ಅರವಿಂದ್, ಯಾಕಂದ್ರೆ ಯಾವ್ದಾರ ಒಂದು ಅಪರಾಧ ಕೃತ್ಯ ನಡೆದಂತ ಸಂದರ್ಭದಲ್ಲಿ ಪೊಲೀಸರನ್ನ ಯಾವ ರೀತಿಯಾಗಿ ಸಂಪರ್ಕ ಮಾಡಬೇಕು ಮತ್ತೆ ಅದು ಗೋಲ್ಡನ್ ಟೈಮ್ ಅಂತ ಏನಿರುತ್ತೆ, ಆ ಟೈಮನ್ನ ಇಲ್ಲಿ ಕಿಡ್ನಾಪ್ ಆದಂತಹ ಲೋಕೇಶ್ ಅವರ ಪತ್ನಿ ಉಪಯೋಗಿಸಿರುವಂತಹದ್ದು. ಏನು, ಅವರ ಪತಿಯ ಫೋನಿಂದ ಅವ್ರಿಗೊಂದು ಫೋನ್ ಬರುತ್ತೆ. 30 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡ್ತಾರೆ, ನಿಮ್ಮ ಪತಿಯನ್ನ ಕಿಡ್ನಾಪ್ ಮಾಡಿದ್ದೇವೆ, 30 ಲಕ್ಷ ಕೊಡಬೇಕು ಅಂತ. ತಕ್ಷಣದಲ್ಲೇ ಆಕೆ ಯಾವುದೇ ರೀತಿಯಾದ ಗಾಬರಿ ಆಗೋದಿಲ್ಲ. ತಕ್ಷಣದಲ್ಲೇ ವಿಜಯನಗರ ಪೊಲೀಸ್ ಅವರ ಕಾಂಟ್ಯಾಕ್ಟ್ ಮಾಡ್ತಾರೆ. ವಿಜಯನಗರ ಪೊಲೀಸ್ ಅವರು ಕೂಡ ಅಲರ್ಟ್ ಆಗ್ತಾರೆ. ಇಮಿಡಿಯೇಟ್ ಆಗಿ ಮನೆ ಹತ್ರ ಬಂದಂತಹ ಪೊಲೀಸರು ಆ ಮೊಬೈಲ್ ನ ನೆಟ್ವರ್ಕ್ ನ ಸರ್ಚ್ ಮಾಡಿಕೊಂಡು ವಿತಿನ್ ಅಂದ್ರೆ ಒಂದು 3-4 ತಾಸಿನ ಒಳಗಡೆ ಈ ಕಿಡ್ನಾಪರ್ಸ್ ಹಿಡಿದಿರುವಂತದ್ದು. ಒಂದು ಕಡೆಯಲ್ಲಿ ಪೊಲೀಸ್ ಅವರ ಈ ಒಂದು ಕಾರ್ಯಕ್ಕೆ ಶ್ಲಾಘನೆ, ಮತ್ತೊಂದು ಕಡೆಯಲ್ಲಿ ಆ ಮಹಿಳೆಯ ಸಮಯ ಪ್ರಜ್ಞೆಯು ಕೂಡ ಬಹಳ ದೊಡ್ಡದು. ಇದರ ನಡುವೆ ಕಾಡ್ತಾ ಇರುವಂತಹ ಪ್ರಶ್ನೆ ಏನು ಅಂತ ಅಂದ್ರೆ ಅರವಿಂದ್, ಮೈಸೂರಿನಲ್ಲಿ ಈ ಲೆವೆಲ್ಗೆ ಜನ ಓಡಾಡ್ತಾ ಇರುವಂತಹ ಸಂದರ್ಭದಲ್ಲೇ ಕಿಡ್ನಾಪ್ ಮಾಡುವಂತಹ ಪರಿಸ್ಥಿತಿಗಳು ಹೆಂಗ್ ನಿರ್ಮಾಣ ಆದವು ಅನ್ನುವಂಥದ್ದು. ಅಂದ್ರೆ ಇದೇನು ವೈಮನಸ್ಸಿನ ಗಲಾಟೆಗಳ ಅಥವಾ ಇದು ಸುಪಾರಿಯ? ಯಾಕಂದ್ರೆ ಸಾಮಾನ್ಯವಾಗಿ ಆ ಒಂದು ಏನು ಪ್ರದೇಶ ಏನಿದೆ ಕಿಡ್ನಾಪ್ ಆಗಿರುವಂತಹ ಪ್ರದೇಶ, ಆ ಪ್ರದೇಶದಲ್ಲಿ ಎಲ್ಲಾ ಟೈಮಲ್ಲೂ ಕೂಡ ಜನ ಓಡಾಡ್ತಾ ಇರ್ತಾರೆ. ಅಂತದ್ರ ನಡುವೆ ಈ ಮಟ್ಟಿಗೆ ಧೈರ್ಯವನ್ನ ಮಾಡುವಂತಹ ಪರಿಸ್ಥಿತಿಗಳು ಮೈಸೂರಿನಲ್ಲಿ ನಿರ್ಮಾಣ ಆಗಿದೆ. ಇದು ಬಹಳ ಆತಂಕಕ್ಕೆ ಒಳಗಾಗ್ತಿರುವಂತದ್ದು. ಒಂದು ಕಡೆ ಅವರ ವಿತಿನ್ ಕೆಲವೇ ಗಂಟೆಗಳಲ್ಲಿ ಅವರನ್ನ ಅರೆಸ್ಟ್ ಮಾಡಿರುವಂತದ್ದು ಶ್ಲಾಘನೀಯ. ಆದ್ರೆ ಎಲ್ಲಿ ಪೊಲೀಸರ ಭಯ ಒಟ್ಟೋಗ್ತಾ ಇದೆಯಾ ಮೈಸೂರಿನಲ್ಲಿ ಅಪರಾಧ ಚಟುವಟಿಕೆಗಳನ್ನ ಮಾಡ್ತಾ ಇರುವಂತವರಿಗೆ ಅನ್ನುವಂತಹ ಆತಂಕ ಕೂಡ ಈ ಸಂದರ್ಭದಲ್ಲಿ ಕಾಡಕ್ ಶುರುವಾಗಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು KP, ಧನ್ಯವಾದ. ನಿಜ, ಅದು ಮೈಸೂರಿನಲ್ಲಿ ರೋಡಲ್ಲಿ ಹಗಲೇ ಮರ್ಡರ್ ಆಗುತ್ತೆ. ಮೊನ್ನೆ ಶಾಂತಿನಗರದಲ್ಲಿ ಒಂದು ಆಯಿತು. ಆಯಿತಾ, ಪೊಲೀಸರ ಭಯ ಹೋಗ್ತಾ ಇದೆ, ಕ್ರೈಮ್ ಜಾಸ್ತಿ ಆಗ್ತಿದೆ ಅನ್ನೋದು ಆತಂಕ.